ಮಾಜಿ ಪ್ರಧಾನಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ನಿಧನಕ್ಕೆ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಸಂತಾಪ ಸೂಚಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಅವರು ಮಾತನಾಡಿದ್ದು, ಚೆನ್ನಮ್ಮ ನಿಧನದಿಂದ ನೋವುಂಟಾಗಿದೆ. ಚೆನ್ನಮ್ಮ ಅವರ ಸಾವಿನಿಂದ ಅವರ ಕುಟುಂಬಕ್ಕೆ ದೊಡ್ಡ ಆಘಾತ ಉಂಟಾಗಿದೆ. ಒಳ್ಳೆಯ ಸಂಸ್ಕಾರ ಹೊಂದಿದ ಮಹಿಳೆ ಎನ್ನುವುದಕ್ಕೆ ಚೆನ್ನಮ್ಮ ಅವರು ಒಳ್ಳೆಯ ಉದಾಹರಣೆ ಆಗಿದ್ದಾರೆ. ಯಾರೇ ಅವರ ಮನೆಗೆ ಹೋದರೂ ಸಹ ಆತಿಥ್ಯ ಸತ್ಕಾರ ಮಾಡುತ್ತಿದ್ದಾಗಿ ಅವರನ್ನು ನೋಡಿದವರು ಹೇಳುತ್ತಿದ್ದರು. ತಮ್ಮ ಕುಟುಂಬದ ಸದಸ್ಯರಂತೆ ಪ್ರತಿಯೊಬ್ಬರನ್ನ ಕಾಣುತ್ತಿದ್ದ ಚೆನ್ನಮ್ಮ ನಿಧನ ನೋವುಂಟು ಮಾಡಿದೆ. ಅಂತಹ ತಾಯಿ ನಮ್ಮನ್ನಿಂದು ಬಿಟ್ಟು ಅಗಲಿದ್ದಾರೆ. ಚೆನ್ನಮ್ಮ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಹಾಗೂ ಅವರ ಕುಟುಂಬಕ್ಕೆ, ಅಭಿಮಾನಿ ಬಳಗಕ್ಕೆ ದುಃಖ ಭರಿಸುವ ಶಕ್ತಿಯನ್ನು ದೇವರು ಕೊಡಲಿ ಎಂದು ಲಕ್ಷ್ಮಣ ಸವದಿಯವರು ಚೆನ್ನಮ್ಮ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಮಾನ್ಯ ದೇವೇಗೌಡರವರ ಧರ್ಮಪತ್ನಿಯವರಾಗಿರ್ತಕ್ಕಂಥ ಮಾತೋಶ್ರೀ ಚೆನ್ನಮ್ಮಜಿ ಅವರು ನಿನ್ನೆ ವಯೋವೃದ್ಧ ಆಗಿರೋದರಿಂದ ಅವರು ನಮ್ಮನ್ನೆಲ್ಲರನ್ನು ಅಗಲಿದ್ದಾರೆ. ಬಹುಶಃ ಅವರ ಸಾವಿನಿಂದ ಅವರ ಕುಟುಂಬಕ್ಕೆ ಭಾಳ ದೊಡ್ಡ ದುಃಖ ತುಂಬಿದೆ. ಒಳ್ಳೆಯ ಒಂದು ಸಂಸ್ಕಾರದ ಮಹಿಳೆ ಅನ್ನಲಿಕ್ಕೆ ಅವರು ಚೆನ್ನಮ್ಮಜಿ ಅವರು ಒಬ್ಬ ಉದಾಹರಣೆ. ಎಲ್ಲರೂ ಅವ್ರ ಸಂಪರ್ಕದಲ್ಲಿದ್ದವ್ರು ಹೇಳ್ತಾಯಿದ್ರು, ಯಾರೇ ಮನೆಗೆ ಹೋದರೂ ಕೂಡ ಭಾಳ ಆತಿಥ್ಯ ಸತ್ಕಾರವನ್ನು ಮಾಡ್ತಕ್ಕಂಥದ್ದು, ಬಂದವ್ರನ್ನ ಪ್ರೀತಿ ಗೌರವದಿಂದ ಕಾಣ್ತಕ್ಕಂಥದ್ದು, ತಮ್ಮ ಕುಟುಂಬದ ಸದಸ್ಯರಂತೆಯೇ ಪ್ರತಿಯೊಬ್ಬರನ್ನು ಕೂಡ ಕಾಣ್ತಿದ್ರು ಅಂತಕ್ಕಂಥ ಮಾತುಗಳನ್ನು ಅನೇಕರು ಅವರ ಸಂಪರ್ಕದಲ್ಲಿ ಬಂದವರು ಹೇಳ್ತಾ ಇರ್ತಕ್ಕಂಥ ಅಂಥ ಒಬ್ಬ ತಾಯಿ ಇವತ್ತು ನಮ್ಮನ್ನೆಲ್ಲರೂ ಬಿಟ್ಟು ಆಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಸಿಗಲಿ ಮತ್ತು ಅವರ ಕುಟುಂಬದ, ಅವರ ಬಂಧು ಬಳಗಕ್ಕೆ, ಅವರ ಅಭಿಮಾನಿಗಳಿಗೆ ಭಾಳ ದೊಡ್ಡ ದುಃಖದಲ್ಲಿದ್ದಾರೆ. ಅಂಥವರಿಗೆ ದುಃಖ ಭರಿಸುವಂಥ ಶಕ್ತಿನೂ ಕೂಡ ಭಗವಂತ ದಯಪಾಲಿಸಲಿ ಅಂಥೇಳಿ ನಾನು ಕೇಳ್ಕೊತೀನಿ.